ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇವತ್ತು ದೃಷ್ಟದ್ಯುಮ್ನ ಮತ್ತು ದ್ರೋಣ ಮತ್ತು ಭೀಮಸೇನ ಮತ್ತು ಕಳಿಂಗರ ಯುದ್ಧವನ್ನು ತಿಳ್ಕೊಳ್ಳೋಣ. ಇವರ ನಡುವೆ ಯಾವ ರೀತಿ ಎಲ್ಲ ಯುದ್ಧ ಆಯಿತು ಅನ್ನೋದ್ರ ಬಗ್ಗೆ ವಿವರವಾಗಿ ಇವತ್ತು ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಕೇಳ್ತಾನೆ, ಸಂಜಯ, ಮಹಾನ್ ಧನುರ್ಧರರಾದಂತಹ ದ್ರೋಣಾಚಾರ್ಯರು ಮತ್ತು ದೃಪದ ಕುಮಾರ ದೃಷ್ಟದ್ಯುಮ್ನನ ಜೊತೆ ಅವರು ಯುದ್ಧ ಯಾವ ರೀತಿ ನಡೆಯಿತು ಇದನ್ನು ನನಗೆ ತಿಳಿಸು. ಅಂದರೆ ಇವರಿಬ್ಬರು ಹೇಗೆ ಯುದ್ಧ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಸಂಜಯನಿಗೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅದಕ್ಕೆ ಸಂಜಯ ಹೇಳ್ತಾನೆ, ರಾಜನೇ, ಈ ಒಂದು ಭಯಾನಕವಾದಂತಹ ಸಂಗ್ರಾಮದ ವರ್ಣನೆಯನ್ನು ಸುಸ್ಥಿರವಾಗಿ ಕೇಳಿ. ಅಂದರೆ ಏನು, ತುಂಬ ಗಮನ ಇಟ್ಟು ಕೇಳಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮೊದಲು ದ್ರೋಣಾಚಾರ್ಯರು ದೃಷ್ಟದ್ಯುಮ್ನನನ್ನು ತುಂಬ ತೀಕ್ಷ್ಣವಾದಂತಹ ಬಾಣಗಳಿಂದ ಹೊಡಿತಾರೆ. ಆಗ ದೃಷ್ಟದ್ಯುಮ್ನ ಕೂಡ ನಗದ ಏನು ಮಾಡ್ತಾನೆ, ದ್ರೋಣರನ್ನು 90 ಬಾಣಗಳಿಂದ ಹೊಡಿತಾನೆ. ನೋಡಿ, ಇಲ್ಲಿ ನಗೋದಕ್ಕೊಂದು ಕಾರಣ ಇದೆ. ಯಾಕೆ ಅಂತಂದರೆ, ನೀವು ಎಷ್ಟೇ ಅದ್ಭುತವಾದಂಥ ಯುದ್ಧ ಮಾಡಿದ್ರೂ ಕೂಡ ನಿಮ್ಮ ಸಾವು ನನ್ನ ಕೈಯಲ್ಲೇ ಇದೆ, ಅಂದರೆ ನೀವು ನನ್ನ ಕೈಯಿಂದನೇ ಸಾಯೋದು ಅನ್ನೋದು ಅವನು ಗೊತ್ತಿರುತ್ತಲ್ವಾ, ಅದಕ್ಕೋಸ್ಕರ ನಗುತ್ತಾ ಅವನು ಬಾಣಗಳನ್ನು ಹೊಡಿತಾನೆ. ಇದನ್ನು ನೋಡಿ ದ್ರೋಣರು ಕೂಡ ಮತ್ತೆ ಬಾಣಗಳ ಮಳೆಯನ್ನು ಸುರಿಸ್ತಾರೆ. ದೃಪದ ಕುಮಾರನನ್ನು ಫುಲ್ಲು ಮುಚ್ಚೆ ಬಿಡ್ತಾರೆ, ಆ ರೀತಿ ಬಾಣಗಳನ್ನು ಬಿಡುತ್ತಾರೆ. ಮತ್ತು ಅವನ ಪ್ರಾಣಾಂತ್ಯವನ್ನು ಮಾಡೋದಕ್ಕೋಸ್ಕರ ದ್ವಿತೀಯ ಕಾಲದಂಡದ ಹಾಗಿರುವಂಥ ಒಂದು ಭಯಂಕರವಾದಂತಹ ಬಾಣವನ್ನು ಕೈಯಲ್ಲಿ ತಗೊಳ್ತಾರೆ. ಅದನ್ನು ಧನಸ್ಸಿನಲ್ಲಿ ಏರಿಸ್ತಾ ಇರೋದನ್ನು ನೋಡಿ ಸೈನ್ಯದಲ್ಲೆಲ್ಲ ಹಾಹಾಕಾರ ಉಂಟಾಗುತ್ತೆ. ಅಂದರೆ ಅದು ಎಷ್ಟು ಶಕ್ತಿಶಾಲಿ ಅಂತ ಅವರಿಗೆಲ್ಲ ಗೊತ್ತಿರುತ್ತಲ್ಲಿ. ಅದಕ್ಕೋಸ್ಕರ ಈಗ ಮಹಾಕಾಲದ ಇನ್ನೊಂದು ಅಂತ ಅಂದರೆ ಕಾಲದಂಡ ಅಂತಂದರೆ ಅದು ಸಾವನ್ನು ಕೊಡದೆ ಹಿಂದಿರುಗೋದೇ ಇಲ್ಲ, ಕಾಲದಂಡ ಅಲ್ವಾ. ಇದು ದ್ವಿತೀಯ ಕಾಲದಂಡದ ಹಾಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಭಯಂಕರವಾದಂತಹ ಒಂದು ಬಾಣ ಅದು. ಅದನ್ನು ನೋಡಿದ ತಕ್ಷಣ ಸೈನ್ಯದಲ್ಲೆಲ್ಲರಿಗೂ ಕೂಡ ಹಾಹಾಕಾರ ಉಂಟಾಗತ್ತೆ. ಆಮೇಲೆ ಸಂಜಯ್ ಹೇಳ್ತಾರೆ, ಮಹಾರಾಜರೇ, ಆ ಸಮಯದಲ್ಲಿ ಅಲ್ಲಿ ನಾನು ದೃಷ್ಟದ್ಯುಮ್ನನ ಅದ್ಭುತ ಪುರುಷಾರ್ಥವನ್ನು ನಾನು ಕಣ್ಣಾರೆ ನೋಡಿದೆ ಅಂತ ಹೇಳ್ತಾನೆ. ಏನು ಅಂದರೆ, ಅವನು ಮೃತ್ಯುವಿನ ಹಾಗಿರುವಂಥ ಭಯಂಕರ ಬಾಣ ಬಂದ ತಕ್ಷಣ ಅದನ್ನು ಕತ್ತರಿಸ್ಬಿಡ್ತಾನೆ. ಅಂದರೆ ಅದಕ್ಕೆ ಎದುರೇಟ್ ಕೊಡುವಷ್ಟು ಅವನಿಗೆ ತಾಕತ್ತಿತ್ತು ಅಂತ ಇಲ್ಲಿ ಅರ್ಥ. ಆಮೇಲೆ ದ್ರೋಣರ ಪ್ರಾಣವನ್ನು ತೆಗಿಬೇಕು ನಾನು ಅನ್ನುವಂಥ ಇಚ್ಛೆಯಿಂದ ಅವನೇನು ಮಾಡ್ತಾನೆ, ಬಹಳ ವೇಗವಾಗಿ ಒಂದು ಶಕ್ತಿಯ ಪ್ರಹಾರ ಮಾಡ್ತಾನೆ. ಅಂದರೆ ತ್ರಿಶೂಲವನ್ನು ಬಿಡ್ತಾನೆ. ಆ ಶಕ್ತಿಯನ್ನು ದ್ರೋಣಾಚಾರ್ಯರು ನಗನಗ್ತಾನೆ ಕತ್ತರಿಸ್ಬಿಡ್ತಾರೆ. ಅವ್ರಿಗೆ ಅದು ಏನಕ್ಕೂ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇರುತ್ತೆ. ಮತ್ತು 3 ತುಂಡುಗಳನ್ನಾಗಿ ಅದನ್ನು ಮಾಡಿಬಿಡ್ತಾರೆ. ಇದನ್ನು ನೋಡಿ ಅವನು ಮತ್ತೆ ಏನು ಮಾಡ್ತಾನೆ, 5 ಬಾಣಗಳನ್ನು ದ್ರೋಣಾಚಾರ್ಯರಿಗೆ ಬಿಡ್ತಾನೆ. ಆಗ ದ್ರೋಣಾಚಾರ್ಯರು ದೃಪದ ಕುಮಾರನ ಧನಸ್ಸನ್ನು ಕತ್ತರಿಸ್ಬಿಡ್ತಾರೆ. ಆಮೇಲೆ ಸಾರಥಿಯನ್ನು ಕೂಡ ಒಂದು ರಥದಿಂದ ಕೆಳಗಡೆ ಬೀಳಿಸ್ತಾರೆ. ಮತ್ತು ಅವನ 4 ಕುದುರೆಗಳಿರುತ್ತಲ್ಲ ಅದನ್ನು ಕೂಡ ಕೊಂದುಬಿಡ್ತಾರೆ. ಅಂದರೆ ಅದನ್ನೆಲ್ಲ ಹೊಡೆದು ಸಾಯಿಸ್ತಾರೆ. ಸಾರಥಿ ಮತ್ತು ಕುದುರೆಗಳು ಸತ್ತು ಹೋದಿದ್ರಿಂದ ಏನಾಯಿತು, ಅವನು ರಥಹೀನನಾಗ್ತಾನೆ ಅಲ್ವಾ. ಅಲ್ಲಿ ಸಾರಥಿನೂ ಇಲ್ಲ ಮತ್ತು ಕುದುರೆಗಳು ಇಲ್ಲ ಅಂತಂದರೆ ಅವನು ರಥಹೀನ ಆದ. ಆಗ ಅವನು ಏನು ಮಾಡ್ತಾನೆ, ಗದೆಯನ್ನು ತಗೊಂಡು ರಣದ ಒಳಗಡೆ ಹಾರ್ತಾನೆ. ಮತ್ತು ತನ್ನ ಪೌರುಷವನ್ನು ತೋರಿಸೋದಕ್ಕೆ ಶುರು ಮಾಡ್ತಾನೆ. ಇದೇ ಸಮಯಕ್ಕೆ ಸರಿಯಾಗಿ ದ್ರೋಣರು ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾರೆ. ಏನು ಅಂತಂದರೆ, ದೃಷ್ಟದ್ಯುಮ್ನ ಇನ್ನೂ ರಥದಿಂದ ಇಳದೇ ಇರಲಿಲ್ಲ. ಅಷ್ಟರ ಒಳಗೆ ಏನು ಮಾಡಿದ್ರು ಅವರು, ಅನೇಕ ಬಾಣಗಳನ್ನು ಬಿಟ್ಟು ಅವನ ಕೈಯಿಂದ ಗದೆಯನ್ನು ಕೂಡ ಬೀಳಿಸ್ಬಿಡ್ತಾರೆ. ಆಗ ಅವನೇನು ಮಾಡ್ತಾನೆ, ಅವನು ಸುಮ್ಮನೆ ಇರಲಿಲ್ಲ. ಅವನು ಕತ್ತಿ ಮತ್ತು ಗುರಾಣಿಯನ್ನು ತಗೊಂಡು ಬಹಳ ವೇಗವಾಗಿ ದ್ರೋಣರ ಮೇಲೆ ಅವನು ಎರಗುತ್ತಾನೆ. ಅಂದರೆ ಅವ್ರ ಮೇಲೆ ಯುದ್ಧಕ್ಕೆ ಅಂತ ಬರ್ತಾನೆ. ಆದರೆ ಆಚಾರ್ಯರು ಬಾಣಗಳ ಮಳೆ ಸುರಿಸಿ ಅವನು ಮುಂದೆ ಬರೋದನ್ನು ತಡೀತಾರೆ. ಇದರಿಂದ ಅವನ ಗತಿ ಅಂದರೆ ಅವನು ಹೋಗ್ತಾ ಇದ್ದಂತಹ ವೇಗ ನಿಲ್ಲುತ್ತೆ. ಆದರೂ ಕೂಡ ಅವನು ಬಹಳ ಚಾಣಾಕ್ಷದಿಂದ ದ್ರೋಣರು ಬಿಟ್ಟ ಬಾಣಗಳನ್ನು ಗುರಾಣಿಯಿಂದನೇ ಹಿಂದೆ ಅಂದರೆ ಅದಕ್ಕೆ ಅಡ್ಡ ಕೊಟ್ಟು ಹಿಂದೆ ಸರಿಸ್ತಾ ಇರ್ತಾನೆ ಆ ಬಾಣಗಳನ್ನೆಲ್ಲ. ಇಷ್ಟರಲ್ಲೇನಾಯಿತು, ಮಹಾಬಲಿ ಭೀಮಸೇನ ಅವನ ಸಹಾಯಕ್ಕೋಸ್ಕರ ಅಲ್ಲಿಗೆ ಬರ್ತಾನೆ. ಭೀಮ ಬರ್ತಾ ಇದ್ದ ಹಾಗೆ 7 ತೀಕ್ಷ್ಣ ಬಾಣಗಳನ್ನು ಬಿಟ್ಟು ದ್ರೋಣಾಚಾರ್ಯರನ್ನು ತಡೀತಾನೆ. ಮತ್ತು ದೃಷ್ಟದ್ಯುಮ್ನನನ್ನು ತಕ್ಷಣ ಏನು ಮಾಡ್ತಾನೆ, ತನ್ನ ರಥದಲ್ಲಿ ಕೂರಿಸ್ಕೊಳ್ತಾನೆ. ಆಗ ದುರ್ಯೋಧನ ಕೂಡ ದ್ರೋಣಾಚಾರ್ಯರ ರಕ್ಷಣೆಗೋಸ್ಕರನೇ ಕಳಿಂಗರಾಜ ಭಾನುಮಾನ್ ಅಂತನ್ಬಿಟ್ಟು ಅವನನ್ನು
ಬಹಳ ದೊಡ್ಡ ಸೈನ್ಯದ ಜೊತೆ ಮಾಡಿ ಕಳಿಸ್ತಾನೆ. ಮಹಾರಾಜರೇ, ನಿಮ್ಮ ಮಗನ ಆಜ್ಞೆಗೆ ಅನುಸಾರವಾಗಿ ಕಳಿಂಗರ ಆ ವಿಶಾಲ ಸೈನ್ಯ ಭೀಮಸೇನನ ಮೇಲೆ ಹೋರಾಟಕ್ಕೆ ಇಳಿಯುತ್ತೆ. ದ್ರೋಣಾಚಾರ್ಯರು ವಿರಾಟ ಮತ್ತೆ ದೃಪದನ ಮುಂದೆ ಹೋಗ್ತಾರೆ. ಮತ್ತೆ ದೃಷ್ಟದ್ಯುಮ್ನ ಏನ್ ಮಾಡ್ತಾನೆ, ರಾಜ ಯುಧಿಷ್ಠಿರನ ಸಹಾಯಕ್ಕೋಸ್ಕರ ಆ ಕಡೆಗೆ ಹೊರಟೋಗ್ತಾನೆ. ಆಮೇಲೆ ಭೀಮಸೇನ ಮತ್ತೆ ಕಳಿಂಗರಲ್ಲಿ ಮಹಾಭಯಾನಕ ರೋಮಾಂಚಕಾರಿ ಯುದ್ಧ ಪ್ರಾರಂಭವಾಗುತ್ತೆ. ಇಲ್ಲಿ ಯಾವಾಗ ಭೀಮಸೇನ ಬಂದನೋ ಅವನ ಜೊತೆ ಇವರು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ದ್ರೋಣಾಚಾರ್ಯರ ರಕ್ಷಣೆಗೆ ಕಳಿಂಗರಾಜರು ಬರ್ತಾರೆ. ಸೊ ಈಗ ಕಳಿಂಗರಾಜರು ಮತ್ತೆ ಭೀಮಸೇನನ ಮಧ್ಯೆ ಯುದ್ಧ ನಡೆಯೋದಕ್ಕೆ ಶುರುವಾಗುತ್ತೆ. ದ್ರೋಣಾಚಾರ್ಯರು ಏನು ಮಾಡ್ತಾರೆ, ವಿರಾಟ ಮತ್ತೆ ದೃಪದ ಇರ್ತಾರಲ್ಲ ಆ ಕಡೆಗೆ ಹೋಗ್ತಾರೆ. ದೃಷ್ಟದ್ಯುಮ್ನ ಏನು ಮಾಡ್ತಾನೆ, ಯುಧಿಷ್ಠಿರನಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾನೆ. ಅಂದರೆ ಈಗ ಒಬ್ರು ಸರಿಸಮಾನವಾಗಿರಬೇಕು ಅಂಥವ್ರ ಜೊತೆ ಯುದ್ಧ ನಡೆಯೋದಕ್ಕೆ ಶುರುವಾಗುತ್ತೆ. ಮುಂದೆ ಹೇಗೆ ಆ ಯುದ್ಧ ನಡೆಯುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.